ಹುಕ್ಕೇರಿಯ ಆಹಾರ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಿಸಿ ಗಾಳಿ. ಬಿಪಿಎಲ್ ಕಾರ್ಡ್ಗೆ ಸಾವಿರಾರು ರೂಪಾಯಿ ಲಂಚ ಆರೋಪ. ಹುಕ್ಕೇರಿ ಪಟ್ಟಣದಿಂದ ಬೆಚ್ಚಿ ಬೀಳಿಸುವ ಭ್ರಷ್ಟಾಚಾರದ ಸುದ್ದಿ ಹೊರಬಿದ್ದಿದೆ. ಬಡವರ ಹಕ್ಕಾದ ಬಿಪಿಎಲ್ ಕಾರ್ಡ್ ಪಡೆಯಲು ಸಾರ್ವಜನಿಕರು ಕಚೇರಿ ಮುಂದೆ ದಿನವಿಡೀ ಕಾದರೂ ಫಲ ಶೂನ್ಯ. ಹಣ ಕೊಟ್ಟವರಿಗೆ ಮಾತ್ರ ಕ್ಷಣಾರ್ಧದಲ್ಲಿ ಕಾರ್ಡ್ ಕೈಗೆ ಬರುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರುತ್ತಿವೆ. ಸ್ಥಳೀಯರ ಹೇಳಿಕೆಯಂತೆ ಬಿಪಿಎಲ್ ಕಾರ್ಡ್ ಬೇಕಾದರೆ 5,000ದಿಂದ 10,000 ರೂಪಾಯಿ ಲಂಚ ಕಡ್ಡಾಯ ಎಂಬ ಮಾತು ಕಚೇರಿಯೊಳಗೆ ಸಾಮಾನ್ಯವಾಗಿ ಎನ್ನಲಾಗುತ್ತಿದೆ. ಇಲ್ಲಿ ಏಜೆಂಟರೇ ಅಧಿಕಾರಿಗಳಂತೆ ವರ್ತಿಸುತ್ತಿದ್ದು ಲಂಚದ ವ್ಯವಹಾರ ಮುಕ್ತವಾಗಿ ನಡೆಯುತ್ತಿದೆ ಎಂಬ ಆರೋಪ ಸಾರ್ವಜನಿಕರ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯ ನಾಗರಿಕರು ಹೇಳುವ ಮಾತುಗಳು ಇನ್ನಷ್ಟು ಆತಂಕಕಾರಿ. ದಿನಗಟ್ಟಲೆ ಸಾಲಿನಲ್ಲಿ ನಿಂತರೂ ಫೈಲ್ ಮುಂದೆ ಸಾಗುವುದಿಲ್ಲ. ಆದರೆ ಹಣದ ಕವರ್ ಕೈ ಬದಲಾದರೆ ಅದೇ ದಿನ ಕಾರ್ಡ್ ಮಂಜೂರಾಗುತ್ತದೆ ಎನ್ನುವ ಆರೋಪಗಳು ಕೇಳಿಬರುತ್ತಿವೆ. ಈ ಕುರಿತು ಮಾತನಾಡಿದ ಕೆಲ ಸಾರ್ವಜನಿಕರು ಬಡವರಿಗೆ ಸಿಗಬೇಕಾದ ಸೌಲಭ್ಯವನ್ನು ಹಣದ ಆಟ ಮಾಡಲಾಗಿದೆ. ಇದು ಆಡಳಿತದ ವೈಫಲ್ಯವೋ, ಇದು ವ್ಯವಸ್ಥೆಯೊಳಗಿನ ಭ್ರಷ್ಟಾಚಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಹುಕ್ಕೇರಿ ಆಹಾರ ಇಲಾಖೆಯ ಮೇಲೆ ಗಂಭೀರ ಆರೋಪಗಳು ನೆರಳು ಬೀಳುತ್ತಿದೆ. ಜಿಲ್ಲಾಡಳಿತ ಮತ್ತು ಮೇಲಾಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸುವವರೇ. ಲಂಚದ ಜಾಲವನ್ನು ಮುರಿದು ಬಡವರಿಗೆ ನ್ಯಾಯ ಸಿಗುತ್ತದೆಯೇ, ಅಥವಾ ಈ ಪ್ರಕರಣವು ಫೈಲುಗಳಲ್ಲೇ ಮಣ್ಣು ಸೇರುತ್ತದೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ನಾವು ಈ ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಪ್ರತಿಕ್ರಿಯೆಗೆ ಕಾಯುತ್ತಿದ್ದೇವೆ. ಸತ್ಯಾಂಶ ಹೊರಬರಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ. ಇದು ಕೇವಲ ಆರೋಪವಲ್ಲ, ಇದು ಬಡವರ ಹಕ್ಕಿನ ಮೇಲಿನ ದಾಳಿ. ಬ್ಯೂರೋ ರಿಪೋರ್ಟ್ 85 ನ್ಯೂಸ್ ಬಾಕ್ಸ್ ಕನ್ನಡ, ಹುಕ್ಕೇರಿ. ಏನಾದ್ರೆ ಸರ್ ಏನಾಗಿತ್ತು? ಇಲ್ಲಿ ರೇಷನ್ ಕಾರ್ಡ್ ಮಾಡ್ಸಕ್ಕೆ ಬಂದೇವ್ರಿ. ಇಲ್ಲಿ ಒಂದು 15-20 ದಿವಸ ಆದ್ರಿ. ಈಗ ನಾವು ಕಾರ್ಡ್ ನಂಬರ್ ಕೊಟ್ಟು ಇಲ್ಲಿ ನಂಬರ್ ಕೊಡಂತಾರು ನಂಬರ್ ಕೊಟ್ಟಿವ್ರಿ. ಈಗ ಕೊಟ್ಟು ದಿವಸ ಎಡ್ದಾಕೈತಿವ್ರಿ. ಇಲ್ಲಿ ಯಾರು ಹೇಳಾರಲ್ಲ ಕೇಳಾರಲ್ಲ. ಅವ್ರು ನೋಡ್ರಿ ಒಳಗೆ ಕೀಲಿ ಹಾಕೊಂಡು ಕೂತ ಒಳಗೆ ಮಾಡ್ಕೋತಾವ್ರಿ. ಎಲ್ಲಿ ಮಾಡ್ತಾರ ಅನ್ನೋದು ಗೊತ್ತಾವತ್. ಮನೆ ಬಂದು ಇಲ್ಲಿ ಮುಂದಿದ್ರು ದೇಶ ಆಫೀಸ್ಗಳಿದ್ರು. ಈಗ ನೀನು ಬಂದು ನಿನ್ನ ಹಿಂದೆ ಕೊಡ್ತಿ. ಮತ್ತೆ 4 ದಿವಸ ಹಿಂದೆ ಬಂದು ಅವಾಗೆಲ್ಲ ಬಂದೈತೆ ಅಂದ್ರೆ ನಮಗೆ ಮತ್ತೆ ಎಲ್ಲ ಕಾರ್ಡ್ ಮಾಡತ್ತಾರ. ನಮ್ಮ ಕಾರ್ಡ್ ಕೇಳಕ್ ಹೋದ್ರೆ ಒಟ್ಟು ನೀವು ಕಾರ್ಡ್ ಮಾಡ್ತೇವು, ನಿಮ್ಮ ಮನೆಗೆ ಪೋಸ್ಟ್ಲೆ ಬರ್ತಾವು, ಹಂಗಾತು ಹಿಂಗಾತ ಅಂತಾರ. ನಮ್ಗೆ ಅಟ್ಟಲ್ರಿ ಪಾಪ. ಇಲ್ಲ ಐಗಳೆಲ್ಲ ಬಂದಾರೆ, ಹೆಂಗಸೆಲ್ಲ ಬಂದಾರ ಪಾಪ. ಅವ್ರು ಬೆಳಗ್ಗಿಂದ ಬಂದು ಇಲ್ಲೇ ಇರ್ತಾರ ಸಂಜೆ ತನಕ. ಅವ್ರ ಒಟ್ಟು ಅವ್ರಿಗೆ ಕಾರ್ಡ್ ಒಟ್ಟು ಮಾಡಿ ಕೊಡೋಣಿಲ್ಲ. ಬರೀ ಯಾರಕ್ಕ ಕೊಡ್ತಾರಲ್ಲ ಅವ್ರಿಗೆ ಅಟ್ಟೆ ಕಾರ್ಡ್ ಮಾಡ್ತಾರ. ಒಟ್ಟೆ ಅವ್ರು ಏನು ಏಜೆಂಟ್ಗಳದಾರಲ್ಲ ಅವ್ರ ಅಂತ ಮೊಬೈಲ್ ಇವರಿಗೆ ನಂಬರ್ ಕಳಿಸ್ತಾರೋ ವಾಟ್ಸಾಪ್ದಾಗ. ಆ ನಂಬರ್ ತೋರೈತಿ, ಅದು ಫೋನ್ ರೊಕ್ಕ ಮಾಡ್ಕೋದೈತಿ. ಈ ಬರೀ ಏಜೆಂಟ್ರಿಗೆ ಅಟ್ಟ ಇದು ನಮ್ಮ ಆಹಾರ ಇಲಾಖೆ ಸೀಮಿತ ಆಗಿರ್ತೈತಿ. ಈ ಬಡ ಜನರಿಗಾಗಲಿ, ರೈತರಿಗಾಗಲಿ, ಅಥವಾ ಹೆಣ್ಮಕ್ಳಿಗೆ ಯಾರಿಗೂ ಒಟ್ಟು ಏನು ಇವ್ರು ಸಹಾಯ ಮಾಡೋಂಗಿಲ್ಲ. ತಮ್ಮ ಯಾರು ಬೇಕಲ್ಲ ಅವ್ರಿಗೆ ಅಷ್ಟೇ ಇವ್ರು ಕಾರ್ಡ್ ಮಾಡ್ಮೇಲೆ ಕೊಡತ್ತಾರ. ಈ ಆನ್ಲೈನ್ ಸೆಂಟರ್ದವ್ರಿಗೆ ಆಯ್ತು, ಏಜೆಂಟ್ಗಳಿಗೆ ಆಯ್ತು, ಇವ್ರಿಗೆ ಅಷ್ಟೇ ಕಾರ್ಡ್ ಮಾಡ್ಕೊಡತ್ತಾರು. ಅದು ಬಿಟ್ಟು ಯಾರು ಸಮಾಜ ಜನರು ಬಂದ್ರೆ ಹೊರಗೆ ಕೊಂಡೋದು ಪಾಪ. ಇಲ್ಲಿ ಅವ್ರಿಗೆ ಭೇಟಿ ಆಗಕ್ಕೆ ಯಾರು ಇಲ್ಲ. ನಂಬರ್ ಇಲ್ಲಿ ಹೊರಗೆ ಬರ್ಸಂತ ಹೇಳ್ತಾರೆ. ಅಲ್ಲಿ ನಂಬರ್ ಬರ್ಸಿವಿಗೆ 15-20 ದಿವಸ ಆದ್ ನಮಗೆ ಕಾರ್ಡ್ ಕೇಳಿದ್ರೆ ಹಾಕೈತ್ಲೆ ನಾ ಮಾಡ್ತೀವಲ್ಲ, ಇನ್ನು ಸರ್ವೆ ಬೀಜ ಐತೆ, ಮಾಡ್ತೈತಿ, ನಾಳೆ ಬರ್ರಿ ಇದ್ದ ಹೇಳ್ತಾರೆ. ನಂಬರ್ ಕೊಡ್ರಿ ಹೋಗ್ರಿ ನಿಲ್ಬೇಡ್ರಿ ಇಲ್ಲ ಅಂತಾರು. ಅಲ್ಲಿ ಒಳಗೆ ಕೇಳಕ್ಕೆ ಹೋದ್ರೆ 10 ಬಾಲಸ್ಕೊಂಡು ಇರ್ತಾರೆ. ಅವ್ರು ಬೇಕಾದವ್ರಿಗೆ ಚೀಟಿ ಕೊಟ್ಟಿನ ವಾಟ್ಸಪ್ ಕಳಿಸಿನ ಅವ್ರು ಮಾಡತ್ತಾರ ಎಲ್ಲರೂ. ಬರೀ ಅವ್ರಿಗೆ ಅಷ್ಟಾಗತ್ತಾವ, ಏಜೆಂಟ್ಗಳು ಅಷ್ಟ ಕಾರ್ಡ್ ಆಗತ್ತ ಹೊರತು ಇಲ್ಲಿ ಬಡವ್ರದಾತು, ರೈತರದಾತು, ಹೆಣ್ಮಕ್ಳದಾತು ಒಟ್ಟು ಯಾರ್ದು ಕಾರ್ಡ್ ಆಗಂಗಿಲ್ಲ. ಬರೀ ಅವ್ರಿಗೆ ಅಷ್ಟ ಸೀಮಿತ ಆಗೈತಿ. ಆ ತಹಶೀಲ್ದಾರ್ ಅವ್ರ ಗಮನಕ್ಕೆ ಬಂದೈತೋ ಅಲ್ಲ ಗೊತ್ತಿಲ್ಲ. ಅವ್ರು ಇಲ್ಲೇ ಇರ್ತಾರೋ. ಅವರು 2 ಸ್ವಲ್ಪ ದುಮ್ಮಿಡಿ ಆಗಿದ್ರ ಇಲ್ಲಿ. ಅವ್ರು ಏನು ಕೇರ್ ತೋರಾಣಿಲ್ಲ. ಅವ್ರ ಆಫೀಸ್ ಸೈಡೇ ಅವ್ರಿಗೊಂದು ಸಪ್ರೇಟ್ ರೂಮ್ ಕೊಟ್ಟ. ಆ ರೂಮ್ನಾಗ ಕುಣಿಸ್ಕೊಂಡು ಕೀಲಿ ಹಾಕೊಂಡು ಒಳಗೆ ಅವ್ರನ್ನ ಮಾಡತ್ತಾರ, ಕಾರ್ಡ್ ಮಾಡತ್ತಾರ. ಅವ್ರು ನಾ ಕೇಳೋದು ಯಾರು ಸಾರ್ವಜನಿಕರು ಇಲ್ಲಿ ಯಾರು ಕೇಳ್ಬೇಕು ಅದು ಗೊತ್ತಾವತ್ತು. ನಿಮಗೆ ಇಲ್ಲಿ ಯಾರು ಕೇಳಕ್ಕೆ ಯಾರು ಇಲ್ಲ, ನಮ್ಮ ಕೇಳಕ್ಕೆ ಯಾರು ಇಲ್ಲ. ಅಲ್ಲಿ ಮುಂದೆ ಕೇಳಿದ್ರೆ ಅವಾಕೆ ಅವ್ರು ಅಂತಾರೆ. ಅಲ್ಲಿ ಕೇಳಿದ್ರೆ ಯಾರು ಬಾಗಿಲು ಬಂದ, ಕಿಟಕಿ ಬಂದ, ಎಲ್ಲ ಬಂದು ಹಿಂಗೆ ಮಾಡತ್ತಾರೆ. ಅದಕ್ಕೆ ಈ ಸ್ವಲ್ಪ ಏನು ಚರ್ಮ ನೋಡ್ರಿ ರೇಷನ್ ಕಾರ್ಡ್ ಕಾರ್ಡ್ ದಾಳ ಮಾಡುವಾರ ನಮಗೆ.
ಹಾಂ ಹೋತಾನು ಹೊಳೆ ಬಿಡ್ತಾನ ಅಪ್ರೂವಲ್ ಮಾಡ್ತಾನು ಹೋಗತ್ತಾನ ಇದು ಫಾರ್ಮ್ ಒಂದು 5-6 ಫಾರ್ಮ್ ದುರಸ್ ಕೊಟ್ಟಿದ್ದಾನ್ರ ಹಾಂ ದಾದ ಮಾಡುವ ಇಲ್ಲ ಐಲ್ಯಾಂಡ್ನಾಗ ಚೆಕ್ ಮಾಡೋಣ ಐಲ್ಯಾಂಡ್ನಾಗ ಬರೀ ಏನ ಮಾಡಿಲ್ಲ ಅವ್ರ ಕಡೆ ಐತೆ ಹೇಳದಾರ ಒಟ್ಟು ಹಾಂ ಹಾಂ ಎಷ್ಟು ದಿವಸ ಹತ್ಕೊಂಡಿದ್ದಾರೆ ಈಗ 5 ದಿವಸ ಆತ್ರಿ ಹಿಂಗೆ ಹಾಂ ಅಲ್ಲಿ ಹೋಗಿ ಭೇಟಿ ಆಗ್ಬೇಕ್ರಿ ಆಫೀಸರ್ಗ ಅಧಿಕಾರಿಗೆ ತಹಸೀಲ್ದಾರ್ ಬರೀ ಭೇಟಿ ಆಗಿ ಬಂದ್ರಿ ಹಾಂ ಏನಂತ ಇದಾರೆ ಹೋದು ಅಲ್ಲಿ ಮ್ಯಾಲ ಹೋಗಿ ಸಾಧಾರ ಎಲ್ಲ ಹೇಳ್ತಾನು ಜಾನಗೇಶ್ವರ ಬರೀ ಹೇಳ್ತಾನು ಎಲ್ಲ ಮಾಡ್ತಾ ಹೋಗ್ತಾನ ಇಟ್ಟು ಹೇಳ್ಯಾರ ಅವ್ರು ಹೇಳ್ರಿ ನಾ ಮಾಡಿಡ್ತಾನು ನೀವು ಹೋಗ್ರತಾನ ನಮಗೆ ಇಟ್ಟು ಅನ್ನದಾರ ಅವ್ರು ಹಾಂ ಹಾಂ ಡೈಲಿ ಹೋಗತ್ತಾರೆ ಇಲ್ಲ ನಾವು ಡೆಲ್ಲಿನ ಹೋಗ್ತಾನ್ರ ಹಾಂ ಇಂದು ನಾವು ಇದನ್ರಿ ಹಾಂ ಇಂದು ನಾವು ಇರೋದು ನಮ್ಮ ಶಿವಪ್ಪ ಮಳಿಗೆತಾನೆಲ್ಲ ನಾ ಹಚ್ಚಿರ್ತಾನು ಹೋರ್ಪಾತಾನ ನಿನ್ನ ಅನ್ನ ಇವತ್ತು ನಾವು ಹೋಗಿಲ್ರಿ ನಾರ ಹಾಂ ಹಾಂ ಏನಂತ ಹೇಳ್ತಾರ ಅವ್ರು ಏನು ಅಪ್ರೂವಲ್ ಮಾಡೋ ಏನೋ ನೀನು ಒಬ್ಬನ ಎಲ್ಲ ನಮ್ಮ ಜಲಸ್ಥಾನ ಲೀಡರ್ನ ಕರ್ಕೊಂಡು ಆಗುತ್ತಾರೇನು 25 ನಿಮಿಷ ಮಾಡಂಗಿಲ್ಲ ತಾನು ಹೇಳಿದಾರ ಹಾಂ ಮಾಡ ಅಂತ ಇದಾರೆ ಹಾಂ ಈಗ ಇವು ಎಲ್ಲ 22-23 ಮುಂದಿನ ನಂತರ ಮಾಡಿಕೊಡ್ತಾವೆ ಅನಕತಕ ಮಾಡಕ ಇಲ್ಲ ತಾನು ಹೇಳ್ದಾರ ಹಾಂ ಒಟ್ರ ಈಗ 2 ದಿವಸ ಆತ ಅಲ್ದಾಡ್ದಾರ ಇವು 5 ದಿವಸ ಆತ್ರಿ ನಾವು 5 ದಿವಸ ಆತ ಅಲ್ಲಿ ಅಲ್ದಾಡ್ದಾರ 5 ದಿವಸ ಆತ್ರಿ ಹಾಂ ಏನು ತಹಸೀಲ್ದಾರ್ ಸಾಹೇಬ್ರ ಏನಂದ್ರೆ ತಹಸೀಲ್ದಾರ್ ಸಾಹೇಬ್ರದಾರ ಮ್ಯಾಲ ಹೋಗ್ರಿ ಅಲ್ಲಿ ಕೆಲವರವು ಎಲ್ಲ ಮಾಡಿ ನಂಬರ್ ಕೈತಿ ನಿಲ್ರತ ಅಂದಾರ ನಾವು ಬಸ್ ಸ್ಟ್ಯಾಂಡ್ ಕೆಲಸ ಹುಡುಕ್ತಾವು ಟಾಯ್ಲೆಟ್ ಕೈತಾವು ಇಲ್ಲಿ ನಮ್ಮ ಸಣ್ಣ ಮಕ್ಕಳು ನಮ್ಮೂರಿ ಅದನ್ನ ನಮ್ಮೂರ ಹುಲ್ಲೋಲ್ ಹಟ್ಟಿ ತಾಲೂಕು ಚಿಕ್ಕೇರಿ ನಾವು ಇಲ್ಲಿ ದುಡ್ಯಾಕ ಇಲ್ಲಿ ಬಂದವು ಪಗಾರ ಪೇಮೆಂಟ್ ಅಂತ ತಿಂಗಳ 3,000 ರೂಪಾಯಿ ಕೊಡ್ತಾರೆ ಪೇಮೆಂಟ್ ತಿಂಗಳ 3,000 ರೂಪಾಯಿ ಇದ್ರ ಮುನ್ನ ಬೇರೆ ಕಡೆ ಹೋಗ್ಬೇಕಾದ್ರೆ ನಮಗೆ ಈಗ 7 ವರ್ಷ ಆತ ನಾ ಇಲ್ಲಿ ಕೆಲಸ ಮಾಡೋದನ್ರಿ 1 ವರ್ಷ ಅಲ್ಲ 7 ವರ್ಷ ಆತ ಇಲ್ಲಿ ಹುಕ್ಕೇರಿ ಬಸ್ ಸ್ಟ್ಯಾಂಡ್ ಓಪನ್ ಮಾಡ್ತಾರ ಮಾಡಾನಿಲ್ಲ ಹಾಂ ಆಯ್ತು